ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ಇವತ್ತು ಉಪ್ಪಿಟ್ಟು ಮಾಡೋಣ ಸೇಮಿಗೆದು ಅಂತ ಹೇಳಿ ಈರುಳ್ಳಿ, ಕ್ಯಾರೆಟ್, ಟೊಮೆಟೊ, ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಮಾಡ್ತಿದ್ದೇನೆ, ಹಾಗಾಗಿ ತುಂಬ ಐಟಮ್ಸ್ ಇದೆ. ಆಯಿಲಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡೆ. ಜೊತೆಗೆ ಎಲ್ಲ ತರಕಾರಿಗಳನ್ನ ಹಾಕಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡೋಣ ಅಂತ. ಬಟಾಣಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಅದು ಇದರೊಟ್ಟಿಗೆ ಬೇಯಲ್ಲ ಅಂತ. ಸೇಮಿಗೆ ಇದೆ, ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದು ಕುದಿಯುವಾಗ ಸೇಮಿಗೆ ಹಾಕ್ಕೊಂಡ್ರೆ ರುಚಿಗೆ ಉಪ್ಪು ಎಲ್ಲ ಹಾಕೊಳ್ಳೋದು ಗೊತ್ತು ತಾನೇ. ಜೊತೆಗೆ ಉಪ್ಪಿಟ್ಟು ಜೊತೆಗೆ ಅವಲಕ್ಕಿ ಸಹ ಮಾಡೋಣ ಅಂತ, ಖಾರ ಅವಲಕ್ಕಿ ಎಲ್ಲ ಹಾಕಿ ಅವಲಕ್ಕಿ ಸಹ ರೆಡಿ ಮಾಡಿಕೊಂಡೆ. ಉಪ್ಪಿಟ್ಟು ಮತ್ತು ಅವಲಕ್ಕಿ ಬ್ರೇಕ್ಫಾಸ್ಟಿಗೆ. ಈ ಖಾರ ಅವಲಕ್ಕಿ ಒಂದೆರಡು ದಿನ ಇಟ್ಟರು ಏನಾಗಲ್ಲ, ಯಾಕೆಂತೇಳಿದರೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ ಕಾರಣ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋದು ಹೀಗೆ ಮಿಕ್ಸ್ ಮಾಡಿದ್ರೇ ಅದು ಫುಲ್ ಚೆಂದ ಮಿಕ್ಸ್ ಆಗತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಖಂಡಿತ ಗೊತ್ತಿಲ್ಲ, ಕಮೆಂಟಲ್ಲಿ ಹೇಳಿ ಹೇಗಿರುತ್ತೆ ಏನು ಕತೆ ಅಂತ. ನೋಡಿ, ಈ ಉಪ್ಪಿಟ್ಟೆ ಅವಲಕ್ಕಿನ 2 ದಿನ ಇಟ್ಟರು ಹಾಳಾಗಲ್ಲ. ನಮ್ಮ ಮನೆದು ಬ್ಯಾಕ್ ಸೈಡ್ ಸಪೋಟ ಆಗಿತ್ತು. ಈ ಸಪೋಟ ಇನ್ನು ಸ್ವಲ್ಪ ದೊಡ್ಡದಾದಂಗೆ ಅದಕ್ಕೆ ಪಕ್ಷಿಗಳು, ಬಾವಲಿ ಎಲ್ಲ ತಿಂದು ಹಾಳು ಮಾಡ್ತವೆ. ಹಾಗೆ ಇರೋದ್ರಲ್ಲಿ ಸ್ವಲ್ಪ ದೊಡ್ಡದನ್ನ ತೆಗೆದಿಡೋಣ, ತಿನ್ನೋಕ್ಕಿರಲಿ ಅಂದ್ಕೊಂಡು ಬಂದೆ. ಇದು ಮನೆಯದು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಶೀಟ್ ಹಾಕಿದ್ದಿದೆ, ಅದರ ಮೇಲೆ ಹತ್ತಿದರೆ ಕೈಗೆಲ್ಲ ಹೆಟ್ಟಕ್ಕತ್ತೆ, ಹಾಗಾಗಿ ತೆಗಿಯೋಕ್ಕೆ ಈಸಿ ಆಗತ್ತೆ. ತೋಟದ ಸೈಡ್ ಈಗಾಗಲೇ ತಿಂದು ಕೆಳಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಬಾವಲಿ. ರಾತ್ರಿ ಎಲ್ಲ ನಮ್ಮ ಸಪೋಟ ಮರದಲ್ಲಿ ಇರುತ್ತೆ ಅಂತ ಅಂದ್ಕೋತೇನೆ. ಚಿಕ್ಕು ಅಂತ ಹೇಳ್ತಾರೆ, ಸಪೋಟ ಅಂತ ಹೇಳ್ತಾರೆ. ಯಾವ ಊರಲ್ಲಿ ಯಾವ ಭಾಷೆನ ಉಪಯೋಗಿಸ್ತಾರೆ ಗೊತ್ತಿಲ್ಲ ನನಗೆ. ಇಲ್ಲಿ ನಮ್ಮ ಕಡೆ ಎಲ್ಲ ಸಪೋಟ ಅಂತಲೇ ಹೇಳ್ತಾರೆ, ಇದಕ್ಕೆ ಚಿಕ್ಕು ಅಂತ ಕೂಡ ಹೇಳ್ತಾರೆ. ಈ ಸಲ ಸ್ವಲ್ಪ ಕಮ್ಮಿ ಇದೆ, ಎಷ್ಟು ತೆಗೆದೆ. ಇದು ಕೆಳಗೆ ಬಿದ್ದರೆ ಗಾಯ ಆದರೆ ಹಾಳಾಗತ್ತೆ, ಅದಕ್ಕೆ ನಿಶಿ ಕ್ಯಾಚ್ ಹಿಡಿತಿದ್ದಾಳೆ, ನಾನು ಈ ಕಡೆಯಿಂದ ಬಿಸಾಕ್ತಾ ಇದ್ದೇನೆ. ಅದು ಸ್ವಲ್ಪ ಗಾಯ ಆದರೂ ಮತ್ತೆ ಒಂಥರ ಟೇಸ್ಟ್ ಇರಲ್ಲ, ಹುಳಿ ಹುಳಿ ಆಗುತ್ತೆ, ಅದಕ್ಕೆ ಗಾಯ ಆಗಬಾರ್ದು. ಇಷ್ಟು ಸಪೋಟನ ತೆಗೆದ್ವಿ ನಾವು. ಅಲ್ಲಿಂದ ನಾನು ಮತ್ತು ನಿಶಿ ಹೊಳೆಗೆ ಬಂದ್ವಿ, ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ. ಮೋಟ್ರ್ ಇಟ್ಟಿದ್ದಾರೆ ಎಲ್ಲ ಕಡೆ. ಮೋಟ್ರ್ ಸೌಂಡ್, ಈಗ ಪೈಪ್ ಮೋಟ್ರ್ ಇದೇ ಆಗಿದೆ. ಯಾಕೆಂತೇಳಿದರೆ ಕಾಫಿ ತೆಗೆದಾದ್ಮೇಲೆ ತೋಟಕ್ಕೆ ನೀರು ಬಿಡಬೇಕಲ್ವ, ಹಾಗಾಗಿ ಎಲ್ಲ ಕಡೆ ಮೋಟ್ರ್ ಇದೆ, ಹವಾ ಆಗಿದೆ. ಎಲ್ಲಿ ಕಿವಿ ಬಿಡುವಂಗಿಲ್ಲ, ಮೇಲಿಂದ ಕೆಳಗೆ ತನಕ ಎಲ್ಲ ಮೋಟ್ರ್ ಸೌಂಡ್ ಕೇಳ್ತಿದೆ. ನೋಡಿ, ನೀರು ಕೂಡ ಹೊಡಿತಾ ಇದ್ದಾರೆ. ಇನ್ನೊಂದು 4-5 ದಿನದಲ್ಲಿ ಮತ್ತೆ ಹೂ ಅರಳು ಸೀಸನ್ ಸ್ಟಾರ್ಟ್ ಆಗುತ್ತೆ, ನೀರು ಬಿದ್ದ ಕಾರಣ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಖಂಡಿತ ವಿಡಿಯೋ ಮಾಡೇ ಮಾಡ್ತೇನೆ. ಈಗ ಈ ಟೈಮಲ್ಲೇ ನೀರು ಬಿದ್ದರೆ ಅದಿನ್ನೂ ಹೂ ಅರಳು ಸಮಯ ಕಾಫಿಗೆ. ಮೊನ್ನೆ ಮಳೆ ಬಂದು ಅರ್ಧ ಹಾಳು ಮಾಡಿ ಹೋಗಿದೆ. ಖಂಡಿತ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು. ಸ್ಕಿಪ್ ಮಾಡದೆ ಕೊನೆ ತನಕ ಅಂತೂ ವಿಡಿಯೋನ ನೋಡಿ. ಥ್ಯಾಂಕ್ ಯು.